ನಮಸ್ಕಾರ. ಹಿಂದಿನ ವಿಡಿಯೋದಲ್ಲಿ NCERT ಕ್ಲಾಸ್ 6 ಈ ಪುಸ್ತಕದ ಅಹಂ ಪ್ರಾತಃ ಉತ್ತಿಷ್ಠಾಮಿ ಈ ಚಾಪ್ಟರ್ನಲ್ಲಿ ಬರುವಂತಹ ವಿಷಯಗಳನ್ನು ಎಕ್ಸ್ಪ್ಲನೇಷನ್ ಅನ್ನ ತಿಳಿದುಕೊಂಡ್ವಿ. ಇದರಲ್ಲಿ ನಾವು ಮುಖ್ಯವಾಗಿ ಟೈಮ್ ಅನ್ನ ಸಂಸ್ಕೃತದಲ್ಲಿ ಹೇಗೆ ಹೇಳೋದು, ಹಾಗೆ ನಮ್ಮ ಡೈಲಿ ರುಟೀನ್ ಅನ್ನ ಸಂಸ್ಕೃತದಲ್ಲಿ ಯಾವ ರೀತಿ ಹೇಳಬಹುದು ಅನ್ನೋದನ್ನ ತಿಳಿದುಕೊಂಡ್ವಿ. ಆ ವಿಡಿಯೋದ ಲಿಂಕ್ ಅನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲೂ ಹಾಕಿರ್ತೇನೆ, ಹಾಗೆ ಐ ಕಾರ್ಡ್ ನಲ್ಲೂ ಬರ್ತದೆ. ಅದನ್ನ ಒಮ್ಮೆ ನೋಡಿಕೊಂಡು ಬಂದ್ರೆ ಎಕ್ಸರ್ಸೈಸ್ ನ ಮಾಡಕ್ಕೆ ಈಸಿ ಆಗ್ತದೆ. ಇವತ್ತಿನ ವಿಡಿಯೋದಲ್ಲಿ ಇದರಲ್ಲಿ ಬರುವಂತಹ ಅಭ್ಯಾಸ ಎಕ್ಸರ್ಸೈಸ್ ಪಾರ್ಟ್ ಅನ್ನ ನೋಡೋಣ. ಮೊದಲಿಗೆ ಪಟ್ಟಿಕಾತಃ ಶಿಷ್ಟಾಚಾರಸ್ಯ ಪದಾನಿ ಚಿತ್ವಾ ಲಿಖಂತು. ಪಟ್ಟಿಕಾತಃ, ಪಟ್ಟಿ, ಇಲ್ಲಿ ಒಂದು ಪಟ್ಟಿ ಕೊಟ್ಟಿದ್ದಾರೆ, ಅದರಲ್ಲಿ ಶಿಷ್ಟಾಚಾರಸ್ಯ ಪದಾನಿ. ಶಿಷ್ಟಾಚಾರ ಅಂದ್ರೆ ಮ್ಯಾನರ್ಸ್, ಗುಡ್ ಮ್ಯಾನರ್ಸ್ ಅಂತ. ಗುಡ್ ಮ್ಯಾನರ್ಸ್ ಇರುವಂತಹ ಪದಗಳನ್ನ ಚಿತ್ವ, ಸೆಲೆಕ್ಟ್ ಮಾಡಿ ಬರೀರಿ ಅಂತ ಹೇಳ್ತಾ ಇದ್ದಾರೆ. ಒಂದೊಂದಾಗಿ ನೋಡ್ತಾ ಬರೋಣ. ಕಲಹ, ಕಲಹ ಅಂದ್ರೆ ಜಗಳ ಆಡುವಂಥದ್ದು, ಕ್ವಾರ್ಲಿಂಗ್. ಇದು ಶಿಷ್ಟಾಚಾರದ ಒಂದು ಗುಡ್ ಮ್ಯಾನರ್ಸ್ ಅಲ್ಲ, ಇದು ಅದರಿಂದ ಅದು ಸಿಗಲ್ಲ. ಹಾಗೆ ಗುರುವಂದನಂ, ಗುರುವಂದನಂ, ಗುರು ಅಂದ್ರೆ ಟೀಚರ್, ಟೀಚರ್ಗೆ ನಮಸ್ಕಾರವನ್ನ ಮಾಡುವಂಥದ್ದು, ರೆಸ್ಪೆಕ್ಟಿಂಗ್, ಟೀಚರ್ಗೆ ನಮಸ್ಕಾರ ಮಾಡುವಂಥದ್ದು, ಇದು ಶಿಷ್ಟಾಚಾರದ ಒಂದು ಶಬ್ದ. ಅದರಿಂದ ಇಲ್ಲಿ ಆಲ್ರೆಡಿ ಕೊಟ್ಟಿದ್ದಾರೆ ಅದನ್ನ. ಮುಂದೆ ವೃದ್ಧ ಸೇವಾ. ವೃದ್ಧ ಅಂದ್ರೆ ಸೀನಿಯರ್ ಸಿಟಿಸನ್ಸ್, ಅವರು ಏಜಲ್ಲೂ ದೊಡ್ಡವರು ಇರಬಹುದು, ಅಥವಾ ಕೆಲವರು ಏಜಲ್ಲಿ ದೊಡ್ಡವರಲ್ಲದೆ ಹೋದರೂ ಸಹ ಅವರ ಜ್ಞಾನದಲ್ಲಿ, ನಾಲೆಜ್ ಅಲ್ಲಿ ದೊಡ್ಡವರು ಇರ್ತಾರೆ. ಅಂಥವರಿಗೆ ಸೇವೆಯನ್ನ ಮಾಡುವಂಥದ್ದು. ಇಲ್ಲಿ ಮುಖ್ಯವಾಗಿ ಸೀನಿಯರ್ ಸಿಟಿಸನ್ ಸೇವೆ ಮಾಡುವಂಥದ್ದು ಅಂತ ತಗೊಂಡ್ರು ಸಹ ಅದು ಗುಡ್ ಮ್ಯಾನರ್ಸ್ ಅಲ್ಲಿ ಬರ್ತದೆ. ಹಾಗೆ ಇಲ್ಲಿ ಒಂದು ಗುರುವಂದನಂ, ಸೆಕೆಂಡ್ ಒನ್ನು ವೃದ್ಧ ಸೇವಾ ಆಯಿತು. ಆಮೇಲೆ ಅತಿಥಿ ಸತ್ಕಾರ. ಅತಿಥಿ ಅಂದ್ರೆ ಗೆಸ್ಟ್ ಅಂತ ಅರ್ಥ. ಸಂಸ್ಕೃತದಲ್ಲಿ ಅತಿಥಿ ಅಂದ್ರೆ ಯಾವುದೇ ತಿಥಿ ಅನ್ನುವಂಥದ್ದು, ಅಂದ್ರೆ ಟೈಮ್ ಇಲ್ಲದೆ ಹೇಳದೆ ಕೇಳದೆ ಬರುವಂಥವರನ್ನ ಅತಿಥಿ ಅಂತ ಸಂಸ್ಕೃತದಲ್ಲಿ ಕರಿತೀವಿ ನಾವು. ಅವರಿಗೆ ಇವಾಗ ಫೋನ್ ಮಾಡದೆ ಹೇಳದೆ ಬರ್ತಾರೆ, ಸಡನ್ ಆಗಿ ಯಾರು ಬಂದರೂ ಸಹ ಅವರನ್ನ ನಾವು ವಿತ್ ಹಾಸ್ಪಿಟಾಲಿಟಿ ತೋರಿಸುವಂಥದ್ದು, ಚೆನ್ನಾಗಿ ಸತ್ಕಾರವನ್ನ ಮಾಡುವಂಥದ್ದು, ಇದು ಸಹ ಒಂದು ಶಿಷ್ಟಾಚಾರದಲ್ಲೇ ಬರ್ತದೆ, ಗುಡ್ ಮ್ಯಾನರ್ಸ್ ಅಲ್ಲೇ ಬರ್ತದೆ. ಮುಂದೆ ಅಹಂಕಾರ. ಅಹಂಕಾರ ಅಂದ್ರೆ ಪ್ರೈಡ್, ಅಂದ್ರೆ ನಾನೇ ದೊಡ್ಡವನು, ನನ್ನಿಂದಲೇ ಎಲ್ಲವೂ ಎನ್ನುವಂತಹ ಒಂದು ಗರ್ವವನ್ನು ಹೊಂದಿರುವಂಥದ್ದನ್ನ ಅಹಂಕಾರ ಅಂತ ಹೇಳ್ತೀವಿ. ಇದು ಒಂದು ಶಿಷ್ಟಾಚಾರದ ಪದ ಅಲ್ಲ ಇದು. ಮಾತೃ ಪ್ರೇಮ. ಮಾತೃ ಅಂದ್ರೆ ತಾಯಿ, ತಾಯಿಯ ಮೇಲೆ ಪ್ರೀತಿಯನ್ನ ತೋರಿಸುವಂಥದ್ದು, ಇದು ಶಿಷ್ಟಾಚಾರದ ಪದ. ಪಿತೃಭಕ್ತಿ. ಪಿತೃ ಅಂದ್ರೆ ತಂದೆ, ತಂದೆಯ ಮೇಲೆ ಭಕ್ತಿಯನ್ನ ಇಡುವಂಥದ್ದು. ಭಕ್ತಿ ಅಂದ್ರೆ ಗೌರವ ಅನ್ನುವ ಇದರಲ್ಲಿ ಆದರವನ್ನ ತೋರಿಸುವಂಥದ್ದು, ಅವರಲ್ಲಿ ಭಯ ಭಕ್ತಿಯನ್ನ ಹೊಂದಿರುವಂಥದ್ದು, ಅವ್ರು ಹೇಳಿದ ಮಾತನ್ನ ಕೇಳುವಂಥದ್ದು, ಇದು ಸಹ ಶಿಷ್ಟಾಚಾರದ ಒಂದು ಪದ ಆಗಿದೆ. ಜ್ಯೇಷ್ಠೇಶು ಆದರ. ಜ್ಯೇಷ್ಠ ಅಂದ್ರೆ ನಮಗಿಂತ ದೊಡ್ಡವರು, ನಮಗಿಂತ ದೊಡ್ಡವರಲ್ಲಿ ಒಂದು ಆದರವನ್ನ ತೋರಿಸುವಂಥದ್ದು, ಅವರಿಗೆ ರೆಸ್ಪೆಕ್ಟ್ ಅನ್ನ ಕೊಡುವಂಥದ್ದು, ಇದು ಸಹ ಒಂದು ಶಿಷ್ಟಾಚಾರಸ್ಯ ಪದ ಅಂತ ಸಿಗ್ತದೆ ನಮಗೆ. ಕನಿಷ್ಠೇಶು ಪ್ರೀತಿ. ಕನಿಷ್ಠರು ಅಂದ್ರೆ ನಮಗಿಂತ ಚಿಕ್ಕವರು, ನಮಗಿಂತ ದೊಡ್ಡವರಿಗೆ ನಾವು ರೆಸ್ಪೆಕ್ಟ್ ಕೊಡಬೇಕು, ಹಾಗೆ ನಮಗಿಂತ ಚಿಕ್ಕವರಲ್ಲಿ ಪ್ರೀತಿಯನ್ನು ತೋರಿಸ್ಬೇಕು. ಪ್ರೀತಿಯನ್ನ ತೋರಿಸೋದು ಅಂದ್ರೆ ಹೇಗೆ, ಅವರಿಗೆ ಬೈಯೋದಲ್ಲ, ನಮಗಿಂತ ಚಿಕ್ಕವರು ನಾವೇನ್ ಹೇಳಿದ್ರು ಕೇಳ್ತಾರಂತ ಬೈಯುವಂಥದ್ದಲ್ಲ, ಅವರಲ್ಲೂ ಪ್ರೀತಿಯಿಂದ ಅವರನ್ನ ಮಾತಾಡಿಸುವಂಥದ್ದು, ಇದು ಸಹ ಗುಡ್ ಮ್ಯಾನರ್ಸ್ ಅಲ್ಲಿ ಬರುತ್ತೆ. ಪರಸ್ಪರ ದ್ವೇಷ. ಒಬ್ಬರಿಗೊಬ್ರು ಯಾರನ್ನು ನೋಡಿದ್ರು ದ್ವೇಷವನ್ನ ಮಾಡುವಂಥದ್ದು, ಪಕ್ಕದ ಮನೆಯವರಿರಬಹುದು, ನಮ್ಮ ಸಹಪಾಠಿಗಳಿರಬಹುದು, ಆಫೀಸ್ನಲ್ಲಿರುವಂಥ ನಮ್ಮ ಜೊತೆ ಕೆಲಸ ಮಾಡುವವರಿರಬಹುದು, ನಮ್ಮ ಸಂಬಂಧಿಗಳಿರಬಹುದು, ಪರಸ್ಪರವಾಗಿ ಒಬ್ಬರನ್ನ ದ್ವೇಷ ಮಾಡುವಂಥದ್ದು ಯಾವಾಗಲೂ, ಇದು ಗುಡ್ ಮ್ಯಾನರ್ಸ್ ಅಲ್ಲ. ಯಾವಾಗಲೂ ಎಲ್ಲರೊಂದಿಗೆ ಒಂದು ಹೊಂದಿಕೊಂಡು ಇರಬೇಕು ಅಂತ. ಬಂಧುಷು ಪ್ರೀತಿ. ಇವೆರಡು ಸೇರಿ ಒಂದು ವರ್ಡ್ ಆಗ್ತದೆ, ಬಂಧುಷು ಪ್ರೀತಿ. ಬಂಧುಗಳು ಅಂದ್ರೆ ರಿಲೇಟಿವ್ಸ್, ರಿಲೇಟಿವ್ಸ್ ಅಲ್ಲಿ ಪ್ರೀತಿಯನ್ನ ತೋರಿಸುವಂಥದ್ದು, ರಿಲೇಟಿವ್ಸ್ ಜೊತೆಗೆ ಪ್ರೀತಿಯಿಂದ ಇರುವಂಥದ್ದು, ಇದು ಸಹ ಒಂದು ಶಿಷ್ಟಾಚಾರದ ಪದ ಆಗಿದೆ. ಮುಂದೆ ಅಸೂಯ. ಅಸೂಯೆ ಅಂದ್ರೆ ಹೊಟ್ಟೆ ಕಿಚ್ಚು, ಜೆಲಸ್, ಇದು ಗುಡ್ ಮ್ಯಾನರ್ಸ್ ಅಲ್ಲ.
ಸ್ವಾಭಿಮಾನಂ, ಸ್ವ ಅಭಿಮಾನಂ, ನನ್ನ ಮೇಲೆ ಒಂದು ಆತ್ಮಗೌರವ ಅಂತ ಕನ್ನಡದಲ್ಲಿ ಹೇಳ್ತೀವಿ. ಸೆಲ್ಫ್ ರೆಸ್ಪೆಕ್ಟ್ ಅಂತ ಏನು ಹೇಳ್ತೀವಿ ಅದನ್ನ ಇಲ್ಲಿ ಸ್ವಾಭಿಮಾನಂ ಅಂತ. ಈ ಸ್ವಾಭಿಮಾನಂಗೆ ಸಂಸ್ಕೃತದಲ್ಲಿ ಅಹಂಕಾರ, ಗರ್ವ ಅಂತ ಒಂದು ಅರ್ಥವೂ ಬರ್ತದೆ. ಆದರೆ ಸ್ವಾಭಿಮಾನಕ್ಕೂ ಅಹಂಕಾರಕ್ಕೂ ಸ್ವಲ್ಪ ಒಂದು ಲೈನ್ ಗ್ಯಾಪ್ ಇರ್ತದೆ. ಸ್ವಾಭಿಮಾನ ಅಂದ್ರೆ ನನ್ನನ್ನು ನಾನು ರೆಸ್ಪೆಕ್ಟ್ ಮಾಡ್ಕೊಳ್ಳುವಂಥದ್ದು, ನನ್ನ ಮೇಲೆ ನನಗೆ ಒಂದು ನಂಬಿಕೆ ಇರುವಂಥದ್ದು. ಅದು ಜಾಸ್ತಿ ಆದರೆ ಅದು ಅಹಂಕಾರ ಎನ್ನುವಂತಹ ಬ್ಯಾಡ್ ಮ್ಯಾನರ್ಸಿಗೆ ಹೋಗುತ್ತೆ. ಆದರೆ ಇಲ್ಲಿ ಸ್ವಾಭಿಮಾನಂ ಅಂದರೆ ನನ್ನ ಮೇಲೆ ನನಗೆ ಗೌರವ, ಮೊದಲಿಗೆ ನನ್ನನ್ನು ನಾನು ಪ್ರೀತಿಸ್ಕೊಬೇಕು, ಆವಾಗ ನಾನು ಬೇರೆಯವರನ್ನ ಪ್ರೀತಿಸ್ಲಿಕ್ಕೆ ಸಾಧ್ಯ ಆಗ್ತದೆ. ಆದ್ರಿಂದ ಅಥವಾ ನನ್ನನ್ನು ನಾನು ಗೌರವಿಸಿದ್ರೆ ಬೇರೆಯವರು ನನಗೆ ಗೌರವ ಕೊಟ್ಟಿಲ್ಲ ಅಂದ್ರೂ ನನ್ನಲ್ಲಿ ಯಾವುದೇ ಒಂದು ಡಿಫ್ರೆನ್ಸ್ ಇದಾಗಲ್ಲ. ಆದ್ರಿಂದ ಸ್ವಾಭಿಮಾನ ಅನ್ನುವಂಥದ್ದು ಒಂದು ಶಿಷ್ಟಾಚಾರದ ಪದ ಆಗಿದೆ ಇಲ್ಲಿ. ಪರೋಪಕಾರ, ಪರರಿಗೆ ಉಪಕಾರ ಮಾಡುವಂಥದ್ದು. ಪರರು ಅಂದ್ರೆ ಬೇರೆಯವರು, ಉಪಕಾರವನ್ನ ಮಾಡುವಂಥದ್ದು. ಇದು ಸಹ ಒಂದು ಗುಡ್ ಮ್ಯಾನರ್ಸ್. ಪ್ರಾಣಿಷು ದಯಾ, ಪ್ರಾಣಿಗಳಲ್ಲಿ, ಎಲ್ಲಾ ಪ್ರಾಣಿಗಳಲ್ಲಿ ದಯೆಯನ್ನು ತೋರಿಸುವಂಥದ್ದು, ಮರ್ಸಿ ತೋರಿಸುವಂಥದ್ದು. ಪ್ರಾಣಿಗಳಿಗೆ ಅನಗತ್ಯವಾಗಿ ಹೊಡೆಯುವಂಥದ್ದು, ಈ ರೀತಿ ಮಾಡದೆ ಅವುಗಳಿಗೆ ಏನಾದರೂ ಆರೈಕೆ ಬೇಕಿದ್ರೆ ಅದನ್ನು ಮಾಡುವಂಥದ್ದು, ಅವುಗಳಿಗೆ ಊಟವನ್ನು ಕೊಡುವಂಥದ್ದು. ಇದು ಪ್ರಾಣಿಷು ದಯಾ ಅನ್ನುವಂಥ ಬರ್ತದೆ. ಇದು ಸಹ ಒಂದು ಗುಡ್ ಮ್ಯಾನರ್ಸ್ ಅಲ್ಲಿ ಬರುತ್ತೆ. ಪ್ರಿಯವಚನಂ, ಪ್ರಿಯವಚನ ಅಂದ್ರೆ ಒಳ್ಳೆಯ ಮಾತನ್ನ ಆಡುವಂಥದ್ದು. ಬೇರೆಯವರಿಗೆ ಇಷ್ಟವಾಗುವ ತರ, ಇಷ್ಟವಾಗುವುದ ಅಂತ ತಕ್ಷಣ ಅವರನ್ನು ಸುಳ್ಳು ಹೇಳುವುದಂತಲ್ಲ. ಪ್ರಿಯವಚನಂ ಅಂದ್ರೆ ಬೇರೆಯವರಿಗೆ ಮನಸ್ಸಿಗೆ ಖುಷಿ ಕೊಡುವಂತಹ ಮಾತುಗಳನ್ನ ಆಡುವಂಥದ್ದು. ಇದು ಸಹ ಒಂದು ಗುಡ್ ಮ್ಯಾನರ್ಸ್ ಅಲ್ಲಿ ಬರ್ತದೆ. ಹಿಂಸಾ, ಹಿಂಸಿಸುವುದು, ಇದು ಬ್ಯಾಡ್ ಮ್ಯಾನರ್ಸ್. ಸತ್ಯ ಕಥನಂ, ಸತ್ಯವನ್ನ ಹೇಳುವುದು ಶಿಷ್ಟಾಚಾರದ ಪದ. ಸತ್ ಪಾತ್ರೆ ದಾನಂ, ದಾನವನ್ನ ಕೊಡುವಂಥದ್ದು. ದಾನ ಅಂದ್ರೆ ನಮ್ಮಲ್ಲಿರುವ ವಸ್ತುವನ್ನ ಬೇರೆಯವರಿಗೆ ಬಿಟ್ಟು ಕೊಡುವಂಥದ್ದು. ಆದರೆ ಸುಮ್ಮನೆ ಯಾರ್ಯಾರಿಗೋ ಕೊಡುವಂಥದ್ದಲ್ಲ. ಸತ್ ಪಾತ್ರರಿಗೆ, ಯಾರಿಗೆ ಅದು ಇಂಪಾರ್ಟೆಂಟ್ ಇದೆಯೋ ಅಂಥವರಿಗೆ, ನಮ್ಮಲ್ಲಿರುವುದು ನಮಗೆ ಇಷ್ಟ ಇದ್ರು, ನಮಗೆ ಅಗತ್ಯ ಇದ್ರು, ಅವರಿಗೆ ನಮಗಿಂತ ಜಾಸ್ತಿ ಅಗತ್ಯ ಇದೆ ಅನ್ನೋದನ್ನು ತಿಳಿದುಕೊಂಡು ಕೊಡುವಂಥದ್ದನ್ನ ಸತ್ಪಾತ್ರೆ ದಾನಂ ಅಂತ ಹೇಳ್ತಾರೆ. ಇದು ಸಹ ಒಂದು ಶಿಷ್ಟಾಚಾರದ ಪದ ಆಗಿದೆ. ಸರ್ವೇಷು ಮೈತ್ರಿ ಭಾವ, ಸರ್ವೇಷು ಅಂದರೆ ಎಲ್ಲರಲ್ಲೂ ಮೈತ್ರಿ ಭಾವವನ್ನು ಹೊಂದುವುದು, ಫ್ರೆಂಡ್ಲಿ ಆಗಿರುವಂಥದ್ದು ಎಲ್ಲರಲ್ಲೂ. ಇದು ಸಹ ಒಂದು ಶಿಷ್ಟಾಚಾರದ ಪದ. ಅಹಿಂಸಾ, ಹಿಂಸೆಯ ಅಪೋಸಿಟ್ ಅಹಿಂಸಾ, ಹಿಂಸೆಯನ್ನ ಮಾಡದೇ ಇರುವಂಥದ್ದು, ಅನಗತ್ಯವಾಗಿ ಹಿಂಸೆಯನ್ನ ಕೊಡದೇ ಇರುವಂಥದ್ದು. ಇದು ಅಹಿಂಸಾ ಪರಮೋ ಧರ್ಮ ಅಂತ ಹೇಳ್ತಾರೆ. ಅಹಿಂಸೆ ಎನ್ನುವಂಥದ್ದು ಒಂದು ಶಿಷ್ಟಾಚಾರದ ಪದ ಆಗಿದೆ. ಸಮಯ ಪಾಲನಂ, ಟೈಮ್ ಸೆನ್ಸ್ ಅಂತ, ಸಮಯವನ್ನ ಪಾಲನೆ ಮಾಡುವಂಥದ್ದು. ಅದು ನಮ್ಮ ಸಮಯವಾಗಿರಬಹುದು ಅಥವಾ ಬೇರೆಯವರ ಸಮಯವಾಗಿರಬಹುದು, ಅದಕ್ಕೆ ಒಂದು ವ್ಯಾಲ್ಯೂವನ್ನ ಕೊಡುವಂಥದ್ದು. ಇದು ಸಹ ಒಂದು ಗುಡ್ ಮ್ಯಾನರ್ಸ್ ಅಲ್ಲಿ ಬರುತ್ತೆ. ಸ್ವಚ್ಛತಾ, ಮುಂದೆ ಸ್ವಚ್ಛವನ್ನ ಮಾಡುವಂಥದ್ದು, ಸ್ವಚ್ಛದಿಂದ ಇರುವಂಥದ್ದು, ಕ್ಲೀನ್ಲಿನೆಸ್, ಇದು ಸಹ ಒಂದು ಗುಡ್ ಮ್ಯಾನರ್ಸ್ ಅಲ್ಲಿ ಬರುತ್ತೆ. ಪ್ರಕೃತಿ ರಕ್ಷಣಂ, ಪ್ರಕೃತಿ ಅಂದ್ರೆ ಎನ್ವಿರಾನ್ಮೆಂಟ್, ಪರಿಸರ, ನಮ್ಮ ಸುತ್ತಮುತ್ತಲ ಇರುವಂಥದ್ದೆಲ್ಲದು ಪ್ರಕೃತಿ. ಗಿಡ ಮರ ಇರಬಹುದು, ಅಕ್ಕಪಕ್ಕದ ಜಾಗಗಳಿರಬಹುದು, ಅಥವಾ ಪಬ್ಲಿಕ್ ಪ್ಲೇಸಸ್, ಸ್ಕೂಲು, ಲೈಬ್ರರಿ, ಟೆಂಪಲ್, ಯಾವುದೇ ಇರಲಿ ಅದನ್ನ ಪ್ರಕೃತಿಯನ್ನ ರಕ್ಷಿಸುವಂಥದ್ದು ಅಥವಾ ಪ್ರಕೃತಿಯಲ್ಲಿರೋ ಪ್ರಾಣಿ ಪಕ್ಷಿಗಳನ್ನು ರಕ್ಷಿಸುವಂಥದ್ದು ನಮ್ಮ ಕರ್ತವ್ಯ ಅದು. ಆದ್ದರಿಂದ ಇದು ಸಹ ಒಂದು ಶಿಷ್ಟಾಚಾರ ಪದ ಆಗ್ತದೆ. ಹಾಗೆ ಭ್ರಾತೃಷು ಭಗಿನೀಷು ಚ ಸ್ನೇಹ, ಭ್ರಾತೃ ಅಂದ್ರೆ ಅಣ್ಣ ಅಥವಾ ಸಹೋದರ, ಭಗಿನಿ ಅಂದ್ರೆ ಸಹೋದರಿ. ಸಹೋದರ ಸಹೋದರಿಯರಲ್ಲಿ, ನಮ್ಮ ಸಿಬ್ಲಿಂಗ್ಸ್ ಇರ್ತಾರಲ್ಲ, ಅವರಲ್ಲಿ ಯಾವತ್ತೂ ಜಗಳಾಡ್ತಾ ಇರೋದನ್ನ ಬಿಟ್ಟು ಯಾವತ್ತೂ ಸ್ನೇಹದಿಂದ ಇರುವಂಥದ್ದು, ಹೊಂದಾಣಿಕೆಯಿಂದ ಒಟ್ಟೊಟ್ಟಿಗೆ ಇರುವಂಥದ್ದು. ಇದು ಸಹ ಒಂದು ಶಿಷ್ಟಾಚಾರದ ಪದ. ಇಲ್ಲಿ ಇಷ್ಟು ಶಬ್ದಗಳು ಶಿಷ್ಟಾಚಾರದ ಪದಕ್ಕೆ ಬರ್ತವೆ. ಗುರುವಂದನಂ, ವೃದ್ಧ ಸೇವಾ, ಅತಿಥಿ ಸತ್ಕಾರ, ಮಾತೃಪ್ರೇಮ, ಪಿತೃಭಕ್ತಿ, ಜ್ಯೇಷ್ಠೇಷು ಆದರ, ಕನಿಷ್ಠೇಷು ಪ್ರೀತಿ, ಬಂಧುಷು ಪ್ರೀತಿ, ಸ್ವಾಭಿಮಾನಂ, ಪರೋಪಕಾರ, ಪ್ರಾಣಿಷು ದಯಾ, ಪ್ರಿಯವಚನಂ, ಸತ್ಯಕಥನಂ, ಸತ್ಪಾತ್ರೆ ದಾನಂ, ಸರ್ವೇಷು ಮೈತ್ರೀಭಾವ, ಅಹಿಂಸಾ, ಸಮಯಪಾಲನಂ, ಸ್ವಚ್ಛತಾ, ಪ್ರಕೃತಿ ರಕ್ಷಣಂ, ಭ್ರಾತೃಷು ಭಗಿನೀಷು ಚ ಸ್ನೇಹ. ಇವಿಷ್ಟು ಇದಕ್ಕೆ ಆನ್ಸರ್ ಆಗ್ತದೆ. ಮುಂದೆ
ಉದಾಹರಣಾನುಗುಣಂ ಸಮಯಂ ಸಂಖ್ಯಾಭಿಃ ಲಿಖಂತು. ಅಂದರೆ ಟೈಮನ್ನು ಸಂಸ್ಕೃತ ಅಕ್ಷರಗಳಲ್ಲಿ ಕೊಟ್ಟಿದ್ದಾರೆ, ಅದನ್ನು ನಾವು ನಂಬರ್ಸಲ್ಲಿ ಬರಿಬೇಕು. ಪಾದೋನ ಸಪ್ತವಾದನಂ. ಪಾದೋನ ಅಂದರೆ ಕಮ್ಮಿ, ಕಾಲು ಭಾಗ ಕಮ್ಮಿ. 7 ಗಂಟೆಗೆ ಕಾಲು ಭಾಗ ಕಮ್ಮಿ ಅಂದರೆ 6:45, 6:45. ಹಾಗೆ ಸಾರ್ಧ ದಶವಾದನಂ. ದಶ ಅಂದರೆ 10, 10. ಸಾರ್ಧ ಅಂದರೆ ಅರ್ಧ ಅಂತ ಅರ್ಥ. ಅಂದರೆ ನಾವು ಟೈಮ್ ಇದರಲ್ಲಿ ಹೇಳೋದಾದ್ರೆ 30 ಮಿನಿಟ್ಸ್ ಅಂತ ಹೇಳ್ತೀವಿ ಅಲ್ವಾ. ಸಾರ್ಧ ದಶವಾದನಂ ಅಂದರೆ 10:30. ಅದನ್ನು ಹೇಗೆ ಬರೆಯುವಂಥದ್ದು? ಇದು 10, 1 ಮತ್ತು 0, ಆಮೇಲೆ 30. ಮುಂದೆ ದಶವಾದನಂ 10 ಗಂಟೆ, 10 o'clock. ಸಪಾದ ಷಡ್ವಾದನಂ. ಷಟ್ ಅಂದರೆ 6, 6. ಸಪಾದ 6 ಆಗಿ ಮತ್ತೆ ಕಾಲು ಗಂಟೆ ಅಂದರೆ 6:15. 6 ಆಮೇಲೆ 1, 5 ಈ ರೀತಿಯಲ್ಲಿ ಬರಿಬೇಕು. ಮುಂದೆ ಸಾರ್ಧ ಚತುರ್ವಾದನಂ. ಚತುರ್ವಾದನಂ ಅಂದರೆ 4 ಗಂಟೆ, 4 o'clock. ಸಾರ್ಧ ಚತುರ್ವಾದನಂ ಅಂದರೆ 4:30 ಆಗುತ್ತೆ. 4 ಬರೆಯೋದು ಈ ರೀತಿ, ಆಮೇಲೆ 30, 3 ಬರೆದು 0. ಪಾದೋನ ಏಕಾದಶ ವಾದನಂ. ಏಕಾದಶ ಅಂದರೆ 11. ಪಾದೋನ 11 ಗಂಟೆಗೆ ಕಾಲು ಗಂಟೆ ಕಮ್ಮಿ ಅಂದರೆ 10:45 ಆಗ್ತದೆ, 10:45 ಆಗ್ತದೆ. 10, 1 and 0, 4 ಮತ್ತು 5 ಈ ರೀತಿಯಲ್ಲಿ ಬರಿಬೇಕು. ಮುಂದೆ ಉದಾಹರಣಾನುಗುಣಂ ಸಮಯಂ ಅಕ್ಷರೈಃ ಲಿಖಂತು. ಅಕ್ಷರಗಳಲ್ಲಿ ಬರಿಬೇಕು. ಇವಾಗ ನಂಬರ್ಸ್ ಅಲ್ಲಿ ಕೊಟ್ಟಿದ್ದಾರೆ, ಇದನ್ನ ಅಕ್ಷರಗಳಲ್ಲಿ ಬರೆಯೋದು. ಇದರ ಉಲ್ಟಾ 6 ಷಡ್ವಾದನಂ. ಮುಂದೆ 5:30. ಇದು 5 ಬರೆಯೋದು ಈ ರೀತಿ, ಆಮೇಲೆ 3, 5:30. ಸಾರ್ಧ ಪಂಚವಾದನಂ. ಸಾರ್ಧ ಪಂಚವಾದನಂ. ಹಾಗೆ ಇದು 9, 1ರ ಉಲ್ಟಾ ಇರುತ್ತೆ. 9, 4 ಮತ್ತೆ 5, 9:45 ಅಂತ ಇದೆ. 45 ಅಂತ ಬಂದಾಗ ನಾವು ಪಾದೋನ ಅಂತ ತಗೊಂತೀವಿ. ಆಮೇಲೆ 9 ಇದೆ, ಆದರೆ 10ಕ್ಕೆ ಕಾಲು ಗಂಟೆ ಕಮ್ಮಿ. ಸೊ ಅದರ ನೆಕ್ಸ್ಟ್ ನಂಬರ್ನ ತಗೊಬೇಕು. ಪಾದೋನ ದಶವಾದನಂ ಅಂತ ಆಗ್ತದೆ. ಪಾದೋನ ದಶವಾದನಂ. ಮುಂದೆ 1, 2, ಸೊ 12 o'clock. ಈ ಕಡೆ ಮಿನಿಟ್ಸ್ ಅಲ್ಲಿ ಏನೂ ಇಲ್ಲ, ಸೊ 12 o'clock. ದ್ವಾದಶವಾದನಂ. 6:45. 6 3ರ ಇದು 3, ಇದು 6, 6:45 ಅಂದರೆ 7 ಗಂಟೆಗೆ 15 ಮಿನಿಟ್ಸ್ ಕಮ್ಮಿ. ಸೊ ಪಾದೋನ 6 ಆಗಲ್ಲ, ಇಲ್ಲಿ ಸಪ್ತವಾದನಂ ಅಂತ ಆಗ್ತದೆ. ಪಾದೋನ ಸಪ್ತವಾದನಂ. 1 ಮತ್ತೆ 1 ಇದೆ ಇಲ್ಲಿ, ಸೊ 11:30, 30. ಸಾರ್ಧ 30ಕ್ಕೆ ಸಾರ್ಧ ಅಂತೀವಿ. ಸಾರ್ಧ ಏಕಾದಶ ವಾದನಂ. ಸಾರ್ಧ ಏಕಾದಶ ವಾದನಂ. ಇವಿಷ್ಟು ಆನ್ಸರ್ ಆಗ್ತದೆ. ಮುಂದೆ ಉದಾಹರಣಾನುಗುಣಂ ಪ್ರಶ್ನ ನಿರ್ಮಾಣಂ ಕುರ್ವಂತು. ಪ್ರಶ್ನೆಯನ್ನ ಕ್ವಶನ್ ಮಾಡುವಂಥದ್ದು. ಸೆಂಟೆನ್ಸ್ ಕೊಟ್ಟಿದ್ದಾರೆ, ಆ ಸೆಂಟೆನ್ಸಿಗೆ ಸರಿಯಾಗಿ ಕ್ವಶನ್ ಅನ್ನು ಪ್ರಿಪೇರ್ ಮಾಡುವಂಥದ್ದು. ಸಹ ಸಾರ್ಧ ಸಪ್ತವಾದನೆ ಅಧ್ಯಯನಂ ಕರೋತಿ. ಇಲ್ಲಿ ಕ್ವಶನ್ ನಾವು ಟೈಮ್ ರಿಲೇಟೆಡ್ ಇರೋದ್ರಿಂದ, ನಾವು ಈ ಚಾಪ್ಟರ್ ಟೈಮ್ ರಿಲೇಟೆಡ್ ಇರೋದ್ರಿಂದ ಕ್ವಶನ್ ಅನ್ನ ಟೈಮ್ ರಿಲೇಟೆಡ್ ಅನ್ನು ತಗೊಬೇಕು. ಯಾವಾಗ ಅಂತ, ಅವನು ಯಾವಾಗ ಏಳುತ್ತಾನೆ, ಅವನು ಯಾವಾಗ ಶಾಲೆಗೆ ಹೋಗುತ್ತಾನೆ, ಯಾವಾಗ ಅಂತ ಬರುವಂಥದ್ದು ಕದಾ ಅಂತ ಉಪಯೋಗಿಸ್ತೀವಿ. ಕ್ವೆಶ್ಚನ್ ವೆನ್ ಅಂತ ಇಂಗ್ಲಿಷಲ್ಲಿ ಏನು ಹೇಳ್ತೀವಿ, ಕನ್ನಡದಲ್ಲಿ ಯಾವಾಗ ಅಂತ ಹೇಳುವಂಥದ್ದನ್ನು ಸಂಸ್ಕೃತದಲ್ಲಿ ಕದಾ ಅಂತ ಉಪಯೋಗಿಸ್ತೀವಿ. ಸಹ ಕದಾ ಅಧ್ಯಯನಂ ಕರೋತಿ ಸಾರ್ಧ ಸಪ್ತವಾದನೆ ಅನ್ನುವಂಥದ್ದು ಆನ್ಸರ್ ಬರಬೇಕಂದ್ರೆ
ಆ ಪ್ಲೇಸಲ್ಲಿ ಕದಾ ಎನ್ನುವಂಥದ್ದನ್ನು ಹಾಕಬೇಕು. ಸಹ ಅವನು ಸಾರ್ಧ ಸಪ್ತವಾದನ 7:30ಗೆ ಅಧ್ಯಯನಂ ಕರೋತಿ ಸ್ಟಡಿ ಮಾಡ್ತಾನೆ. ಯಾವಾಗ ಸ್ಟಡಿ ಮಾಡ್ತಾನೆ? ಕದಾ ಅಧ್ಯಯನಂ ಕರೋತಿ. ಸಾ ಸಪಾದ ನವವಾದನೆ ವಿದ್ಯಾಲಯಂ ಗಚ್ಚತಿ. ಇಲ್ಲಿ ಟ್ರಿಕ್ ಏನಂದ್ರೆ ಎಲ್ಲಿ ಎಲ್ಲಿ ಟೈಮನ್ನು ಹೇಳಿದ್ದಾರೆ ಅಲ್ಲಿ ಕದಾ ಅಂತ ಉಪಯೋಗಿಸಿದ್ರಾಯ್ತು. ಉಳಿದದ್ದೆಲ್ಲ ಸೆಂಟೆನ್ಸ್ ಸೇಮ್. ಸಾ ಸಪಾದ ನವವಾದನೆ ಬದಲು ಕದಾ ವಿದ್ಯಾಲಯಂ ಗಚ್ಚತಿ ಕ್ವೆಶ್ಚನ್ ಮಾರ್ಕ್. ಸಪಾದ ನವವಾದನಂ ಅಂದರೆ 9:15. ವಿದ್ಯಾಲಯಂ ಗಚ್ಚತಿ ಸ್ಕೂಲಿಗೆ ಹೋಗ್ತಾಳೆ ಅವಳು. ಸತೀಶಃ ಸಾರ್ಧ-12 ಭೋಜನಂ ಕರೋತಿ. ಸತೀಶಃ ಕ್ವಶನ್ ಏನಾಗುತ್ತೆ? ಸತೀಶಃ ಇದಿಷ್ಟಕ್ಕೂ ಸೇರಿ ಕದಾ ಭೋಜನಂ ಕರೋತಿ ಕ್ವಶನ್ ಆಗುತ್ತೆ. ಸಾರ್ಧ-12 ಅಂದರೆ 12:15. ಭೋಜನಂ ಅಂದರೆ ಮೀಲ್ ಊಟ. ಯಾನಂ 5 ಆಗಚ್ಚತಿ. ಯಾನಂ ಅಂದರೆ ವೆಹಿಕಲ್ ಅಂತ ಅರ್ಥ. 5 ಗಂಟೆಗೆ ಆಗಚ್ಚತಿ ಬರ್ತದೆ. ಯಾನಂ ಕ್ವಶನ್ ಏನ್ ಮಾಡೋದು? ಯಾನಂ ಇಲ್ಲಿ ಕದಾ ಆಗಚ್ಚತಿ ಅಂತ. ಗೋಪಾಲಃ 6 ಗೋದೋಹನಂ ಕರೋತಿ. ಗೋಪಾಲಃ ಅನ್ನುವಂಥದ್ದು ಒಬ್ಬ ವ್ಯಕ್ತಿಯ ಹೆಸರು ಆಗಿರಬಹುದು, ಅಥವಾ ಹಸುಗಳನ್ನು ಮೇಯಿಸುವವನು ಅಥವಾ ಹಸುವನ್ನು ಹೊಂದಿರುವವನು. ಗೋಪಾಲಃ 6 ಗಂಟೆಗೆ ಗೋದೋಹನಂ ಅಂದರೆ ಹಾಲನ್ನು ಕರೆಯೋದು, ಹಸುವಿನ ಹಾಲನ್ನು ಕರೆಯೋದನ್ನ ದೋಹನಂ ಅಂತ ಹೇಳ್ತೀವಿ. ಗೋದೋಹನಂ ಕರೋತಿ. ಗೋಪಾಲಃ ಕದಾ ಗೋದೋಹನಂ ಕರೋತಿ. ಮಾತಾ 10 ಕಾರ್ಯಾಲಯಂ ಗಚ್ಚತಿ. ಮಾತಾ ಅಂದರೆ ತಾಯಿ, 10 ಅಂದರೆ 10 ಗಂಟೆಗೆ 10 o'clockಗೆ, ಕಾರ್ಯಾಲಯಂ ಅಂದರೆ ಆಫೀಸ್, ಅವ್ರು ಎಲ್ಲಿ ವರ್ಕ್ ಮಾಡ್ತಾರೋ ಅದನ್ನು ಕಾರ್ಯಾಲಯಂ ಅಂತ ಹೇಳ್ತೀವಿ. ಇನ್ ಜನರಲ್ ಕಾರ್ಯಾಲಯಂ ಆಫೀಸ್. ಗಚ್ಚತಿ ಹೋಗುತ್ತಾಳೆ. ಕ್ವಶನ್ ಹೇಗಾಗ್ತದೆ? ಮಾತಾ ಕದಾ ಕಾರ್ಯಾಲಯಂ ಗಚ್ಚತಿ ಅಂತ ಕ್ವಶನ್ ಆಗುತ್ತೆ. ಈ ರೀತಿಯಲ್ಲಿ ಬರ್ತದೆ ಕ್ವಶನ್ಗಳು. ಸಾ ಕದಾ ವಿದ್ಯಾಲಯಂ ಗಚ್ಚತಿ, ಸತೀಶಃ ಕದಾ ಭೋಜನಂ ಕರೋತಿ. ಈ ರೀತಿ ಎಲ್ಲಿ ವಾದನಂ ಅಂತ ಇದೆಯೇ ಟೈಮನ್ನು ಸ್ಪೆಸಿಫೈ ಮಾಡಿದರೆ ಆ ಪ್ಲೇಸಲ್ಲಿ ಕದಾ ಎನ್ನುವಂತಹ ಶಬ್ದವನ್ನು ಉಪಯೋಗಿಸಿದ್ರಾಯಿತು. ಕದಾ ಅಂದರೆ ಯಾವಾಗ ಎಂಬ ಅರ್ಥವನ್ನು ಕೊಡುತ್ತೆ. ಸ್ವಸ್ಯ ದಿನಚರ್ಯಾಂ ಸರಳವಾಕ್ಯೈಃ ಲಿಖಂತು. ಸ್ವಸ್ಯ ಅಂದರೆ ನಿನ್ನ ಅನ್ನೋದಕ್ಕೆ ಸ್ವಂತದ. ನಾವು ನಮ್ಮ ದಿನಚರಿಯನ್ನು ಬರಿಬೇಕು ಇಲ್ಲಿ. ಸೊ ದಿನಚರಿ ಅಂದರೆ ಡೈಲಿ ರುಟೀನ್. ಸರಳ ವಾಕ್ಯ ಸಿಂಪಲ್ ಸೆಂಟೆನ್ಸ್ ಅಲ್ಲಿ ನೀವು ಆಲ್ರೆಡಿ ಏನೇನ ಕಲ್ತಿದ್ದೀರಿ ಅದನ್ನೇ ಉಪಯೋಗಿಸ್ಕೊಂಡು ಸಿಂಪಲ್ ಸೆಂಟೆನ್ಸ್ ಅಲ್ಲಿ ಬರೀರಿ ಅಂತ ಹೇಳ್ತಾ ಇದ್ದಾರೆ. ಉದಾಹರಣೆಗೆ ಮೊದಲನೇ ಒಂದು ಇದು ಕೊಟ್ಟಿದ್ದಾರೆ. ಅಹಂ ಪ್ರಾತಃ 6 ಉತ್ತಿಷ್ಠಾಮಿ. 6 ಗಂಟೆಗೆ ಏಳುತ್ತೇನೆ. ಉತ್ತಿಷ್ಠಾಮಿ ಎದ್ದೇಳುವಂಥದ್ದು. ಮುಂದೆ ಏನು ಬರೀಬಹುದು? ಅದಕ್ಕೆ ಒಂದು ಸ್ಯಾಂಪಲ್ ಆಗಿ ಕೊಟ್ಟಿದ್ದೀನಿ. ಚೇಂಜ್ ಮಾಡ್ಕೊಬಹುದು. ವಾದನೆ ಇದನ್ನ ಟೈಮನ್ನು ಚೇಂಜ್ ಮಾಡ್ಕೊಬಹುದು. ಸಪಾದ 6 ದಂತ ಪ್ರಕ್ಷಾಲನಂ ಕರೋಮಿ. ಮತ್ತೆ ಪ್ರತಿ ಸಲ ಅಹಂ ಅಹಂ ಅಂತ ಬರಿಬೇಕಂತೇನಿಲ್ಲ. ಇಲ್ಲಿ ಕರೋಮಿ ಅಂತ ಬಂದ ತಕ್ಷಣ ಅದು ಉತ್ತಮ ಪದ, ಉತ್ತಮ ಪುರುಷದಲ್ಲೇ ಬಂತು. ನಾನು ಅನ್ನುವಂಥ ಅರ್ಥದಲ್ಲೇ ಇದೆ ಅಂತ ಗೊತ್ತಾಗ್ತದೆ. ಸಪಾದ 6 6:15 6:15 ದಂತ ಪ್ರಕ್ಷಾಲನಂ ಹಲ್ಲುಜ್ತೇನೆ. ಆಮೇಲೆ ಸಾರ್ಧ 6 ಇಲ್ಲಿ ನಾವು ರುಟೀನ್ ಅನ್ನ ಬರಿಬೇಕಂದ್ರೆ ಆದಷ್ಟು ಸಪಾದ, ಸಾರ್ಧ, ಪಾದೋನ ಇವುಗಳೆಲ್ಲವೂ ಕವರ್ ಆಗೋ ಥರ ಬರೆದ್ರೆ ಚೆನ್ನಾಗಿರ್ತದೆ. ಸಾರ್ಧ 6 ಷಡ್ವಾದನ ಅಂದರೆ 6, 6:30 6:30 ವ್ಯಾಯಾಮಂ ಎಕ್ಸಸೈಸ್ ಮಾಡ್ತೇನೆ. ಸಪ್ತವಾದನೆ ಸ್ನಾನಂ ಪ್ರಾರ್ಥನಾಂ ಚ ಕರೋಮಿ. ಸಪ್ತವಾದನೆ 7 ಗಂಟೆಗೆ ಸ್ನಾನವನ್ನ ಮಾಡಿ ಪ್ರಾರ್ಥನೆಯನ್ನು ಮಾಡುತ್ತೇನೆ. ಚ ಅಂದರೆ ಆ್ಯಂಡ್ ಅಂತ ಅರ್ಥ. ಪಾದೋನ 8 ಉಪಹಾರಂ ಸ್ವೀಕರೋಮಿ. ಪಾದೋನ 8 ಅಂದರೆ 7:45 ಉಪಹಾರಂ ಬ್ರೇಕ್ಫಾಸ್ಟ್ ಅನ್ನ ಸ್ವೀಕರೋಮಿ ಅಥವಾ ಉಪಹಾರಂಗೆ ಇಲ್ಲಿ ಬೇರೆ ಒಂದು ಇದನ್ನ ಕೊಟ್ಟಿದ್ದಾರೆ ವರ್ಡ್ ಅನ್ನ.
ಪ್ರಾತರಾಶಂ ಕರೋಮಿ ಅಂತ ಇದೆ ಇಲ್ಲಿ, ಅದನ್ನು ಉಪಯೋಗಿಸಬಹುದು. ಇಲ್ಲ ಉಪಹಾರಂ ಕರೋಮಿ ಅಂತಲೂ ಉಪಯೋಗಿಸಬಹುದು. ಸ್ವೀಕರೋಮಿ ಸ್ವೀಕರಿಸುತ್ತೇನೆ. ಅಷ್ಟವಾದನೆ ಶಾಲಾಂ ಗಚ್ಚಾಮಿ 8 ಗಂಟೆಗೆ ಶಾಲೆಗೆ ಹೋಗುತ್ತೇನೆ. ಸಾಯಂ ಅಂದರೆ ಸಂಜೆ, ಪ್ರಾತಃ ಅಂದರೆ ಮಾರ್ನಿಂಗ್. ಇಲ್ಲಿ AM PM ಅಂತ ನಾವು ನಂಬರ್ಸಲ್ಲಿ ಇದು ನಂಬರ್ ಜೊತೆಗೆ ಬರೆಯೋದ್ರ ಬದಲು ಬೆಳಗ್ಗೆ ಮಧ್ಯಾಹ್ನ ಆ ರೀತಿಯಲ್ಲಿ ಹೇಳ್ತೀವಿ. ಸಾಯಂ ಸಂಜೆ, ಚತುರ್ವಾದನೆ 4 ಗಂಟೆಗೆ, ಗೃಹಂ ಆಗಚ್ಚಾಮಿ ಮನೆಗೆ ಬರುತ್ತೇನೆ. ಇಲ್ಲಿ ಪ್ರತ್ಯಾಗಚ್ಚಾಮಿ ಅಂತಲೂ ಉಪಯೋಗಿಸಬಹುದು. ಸಾರ್ಧ ಚತುರ್ವಾದನೆ ಗೃಹಪಾಠಂ ಅಧ್ಯಯನಂ ಚ ಕರೋಮಿ. ಸಾರ್ಧ ಚತುರ್ವಾದನೆ 4:30ಗೆ ಗೃಹಪಾಠಂ ಅಂದರೆ ಹೋಮ್ವರ್ಕ್, ಅಧ್ಯಯನಂ ಅಥವಾ ಇಲ್ಲಿ ಗೃಹ ಕಾರ್ಯಂ ಅಂತಲೂ ಬರೀಬಹುದು. ಗೃಹ ಕಾರ್ಯಂ ಸರಿ ಆಗ್ತದೆ. ಅಧ್ಯಯನಂ ಚ ಕರೋಮಿ, ಅಧ್ಯಯನಂ ಅಂದರೆ ಸ್ಟಡಿ, ಹೋಮ್ವರ್ಕ್ ಅನ್ನು ಮುಗಿಸಿ ಸ್ಟಡಿನೂ ಮಾಡ್ತೇನೆ. ಸಪಾದ ಪಂಚವಾದನೆ ಕ್ರೀಡಾಮಿ. ಸಪಾದ ಪಂಚವಾದನ ಅಂದರೆ 5:15 ಆಟ ಆಡಕ್ಕೆ ಹೋಗ್ತೇನೆ, ಆಟ ಆಡ್ತೇನೆ. ಪಾದೋನ ಸಪ್ತವಾದನೆ ಪ್ರಾರ್ಥನಾಂ ಕರೋಮಿ. ಸಪ್ತವಾದನಕ್ಕೆ 1/4 ಗಂಟೆ ಕಮ್ಮಿ, 6:45 ಸಂಜೆ, ಇವೆಲ್ಲ ಸಾಯಮ್ಮಲ್ಲಿ ಬರುತ್ತೆ. ಪ್ರಾರ್ಥನೆಯನ್ನು ಮಾಡುತ್ತೇನೆ, ದೇವರಿಗೆ ಶ್ಲೋಕಗಳನ್ನು ಹೇಳುವಂಥದ್ದು, ಭಜನೆಗಳನ್ನು ಹೇಳುವಂಥದ್ದು. ಅಷ್ಟವಾದನೆ ಭೋಜನಂ ಕರೋಮಿ. ರಾತ್ರಿಯಲ್ಲಿ ರಾತ್ರೌ ಅಂತಲೂ ಉಪಯೋಗಿಸಬಹುದು. ಬರೀ ಅಷ್ಟವಾದನೆ 8 ಗಂಟೆಗೆ ಭೋಜನವನ್ನು ಊಟವನ್ನು ಮಾಡ್ತೇನೆ. ಸಾರ್ಧ ನವವಾದನೆ ನಿದ್ರಾಂ ಕರೋಮಿ. ಸಾರ್ಧ ನವವಾದನ ಅಂದ್ರೆ 9:30 ನಿದ್ರೆಯನ್ನ ಮಾಡುತ್ತೇನೆ. ಮುಂದೆ ವಾಕ್ಯೇಶು ಶಿಷ್ಟಾಚಾರ ಪದಂ ಯೋಜಯಂತು. ಸೆಂಟೆನ್ಸ್ ಅನ್ನು ಕೊಟ್ಟಿದ್ದಾರೆ, ಹಾಗೆ ಶಿಷ್ಟಾಚಾರ ಪದಗಳನ್ನು ಇಲ್ಲಿ ಕೊಟ್ಟಿದ್ದಾರೆ. ಅದನ್ನ ಯಾವುದು ರಿಲೆವೆಂಟ್ ಅದನ್ನು ಹಾಕಬೇಕು. ಯುವಕಃ ಮಾತಾಪಿತ್ರೋಹೋ ಸೇವಾಂ ಕರೋತಿ ಒಂದು ಕೊಟ್ಟಿದ್ದಾರೆ ಆಲ್ರೆಡಿ ಉದಾಹರಣೆ. ಇಲ್ಲಿ ಸೇವಾಂ ಸೇವೆಯನ್ನ ಮಾಡುವಂಥದ್ದು, ಇದು ಶಿಷ್ಟಾಚಾರ ಪದ. ಸಾ ದುರ್ಬಲಾನಾಂ ಡ್ಯಾಶ್ ಕರೋತಿ. ದುರ್ಬಲರು ಅಂದ್ರೆ ವೀಕ್ ಪೀಪಲ್, ಅಂದ್ರೆ ಕಷ್ಟದಲ್ಲಿರುವವರು ಅಂತ ಇರಬಹುದು. ಅವರ ಸಹಾಯಂ ಕರೋತಿ, ಸಹಾಯ ಹೆಲ್ಪ್ ಮಾಡುವಂಥದ್ದು. ಇಲ್ಲಿ ನಿಯಮ ಪಾಲನಂ ಅಂದ್ರೆ ರೂಲ್ಸ್ನ ಫಾಲೋ ಮಾಡುವಂಥದ್ದು. ಹಾಗೆ ಮೈತ್ರಿ ಭಾವ ಅಂದ್ರೆ ಫ್ರೆಂಡ್ಶಿಪ್ ಅಲ್ಲಿ ಇರುವಂಥದ್ದು, ಫ್ರೆಂಡ್ಲಿ ಆಗಿ ಇರುವಂಥದ್ದು. ಸಹಾಯಂ ಅಂದ್ರೆ ಹೆಲ್ಪ್ ಮಾಡುವಂಥದ್ದು. ಸತ್ಕಾರಂ ಅಂದ್ರೆ ಹಾಸ್ಪಿಟಾಲಿಟಿ ಅಂದ್ರೆ ಅತಿಥಿಗಳಿಗೆ ಗೆಸ್ಟ್ಗಳಿಗೆ ಸತ್ಕಾರ ಮಾಡುವಂಥದ್ದು. ದಯಾಭಾವ ಅಂದ್ರೆ ಕರುಣೆಯನ್ನು ತೋರಿಸುವಂಥದ್ದು, ಪ್ರಾಣಿಗಳಲ್ಲಿ ದುರ್ಬಲರಲ್ಲಿ ಕರುಣೆಯನ್ನು ತೋರಿಸುವಂಥದ್ದು. ಸೊ ಇಲ್ಲಿ ಇದಕ್ಕೆ ಉತ್ತರ ಸಹಾಯಂ ಕರೋಮಿ. ಸರ್ವೇಷು ಪ್ರಾಣಿಷು, ಎಲ್ಲ ಪ್ರಾಣಿಗಳಲ್ಲಿ ದಯಾಭಾವವನ್ನು ಹೊಂದಿರಬೇಕು ನಾವು. ದಯಾಭಾವ ಅಂತ ಆನ್ಸರ್ ಆಗ್ತದೆ. ಸರ್ವೇ ಛಾತ್ರಾಃ ಪಾಠಶಾಲಾಯಾಃ ಡ್ಯಾಶ್ ಕುರ್ವಂತು. ಸರ್ವೇ ಎಲ್ಲ, ಛಾತ್ರಾಃ ಅಂದ್ರೆ ಸ್ಟೂಡೆಂಟ್ಸ್, ಪಾಠಶಾಲೆಯ ಸ್ಕೂಲ್ನ ಏನನ್ನ ಮಾಡಬೇಕು, ನಿಯಮ ಪಾಲನಂ ಕುರ್ವಂತು. ನಿಯಮ ಪಾಲನಂ, ಇದಕ್ಕೆ ನಿಯಮ ಪಾಲನಂ ಅಂತ ಆನ್ಸರ್ ಆಗ್ತದೆ. ವಯಂ ಸರ್ವೇ ಅತಿಥೀನಾಂ ಡ್ಯಾಶ್ ಕುರ್ಮಃ. ವಯಂ ನಾವು, ಸರ್ವೇ ಎಲ್ಲರೂ, ಅತಿಥಿಗಳ ಡ್ಯಾಶ್ ಕುರ್ಮಃ ಅಂದ್ರೆ ಮಾಡೋಣ, ಮಾಡ್ತೇವೆ. ಏನು, ಸತ್ಕಾರವನ್ನ ಮಾಡಬೇಕು, ಅತಿಥಿಗಳ ಸತ್ಕಾರ. ಪರಸ್ಪರ ಛಾತ್ರೇಶು ಡ್ಯಾಶ್ ಭವತು. ಸ್ಟೂಡೆಂಟ್ಸ್ಗಳು ಒಬ್ಬರಿಗೊಬ್ಬರು ಸ್ನೇಹ ಭಾವ, ಮೈತ್ರಿ ಭಾವದಿಂದ ಇರಬೇಕು. ತನ್ನ ಕ್ಲಾಸ್ಮೇಟ್ಸ್ ಜೊತೆಗೆ ಯಾವಾಗಲೂ ಫ್ರೆಂಡ್ಲಿಯಾಗಿ ಇರಬೇಕು, ಮೈತ್ರಿ ಭಾವ ಅಂತ ಬರ್ತದೆ. ಮೊದಲನೇ ಇದಕ್ಕೆ ಸಹಾಯಂ, ದಯಾಭಾವ, ನಿಯಮ ಪಾಲನಂ, ಸತ್ಕಾರಂ, ಮೈತ್ರಿ ಭಾವ. ಯೋಗ್ಯತಾ ವಿಸ್ತರಃ. ಇಲ್ಲಿ ಭಾರತೀಯ ಜ್ಞಾನ ಪರಂಪರಾಯಾಂ ಸಮಯ ಘಟಿಕಯಂತ್ರಾಣಿ ಚ. ನಮ್ಮ ಜ್ಞಾನ ಹಿಂದೆ ಸನಾತನ ಧರ್ಮ, ನಮ್ಮ ಹಿಂದಿನವರ ಒಂದು ಪೂರ್ವಿಕರು ನಮ್ಮ ಬೇರೆ ಬೇರೆ ಪ್ಲೇಸ್ಗಳಲ್ಲಿ ಟೈಮ್ ಮಾಡೋದನ್ನ, ಗಡಿಯಾರವನ್ನ, ನೈಸರ್ಗಿಕ ಗಡಿಯಾರ ಅಂದ್ರೆ ಹಿಂದಿನ ಕಾಲದಲ್ಲಿ ಯಾವುದೇ ಕ್ಲಾಕ್ ಅನ್ನೋದು ಇಲ್ಲದೆ ಇದ್ದಾಗ
ಸೂರ್ಯನ ಒಂದು ಕಿರಣಗಳನ್ನ ನೋಡಿ ಟೈಮ್ ಎಷ್ಟು ಅಂತ ಕಂಡುಹಿಡಿತಾ ಇದ್ರು. ಅದನ್ನ ತೋರಿಸ್ಲಿಕ್ಕೆ ಕೊನಾರ್ಕದ ಸೂರ್ಯ ಮಂದಿರ, ಒಡಿಸ್ಸಾದಲ್ಲಿರುವಂತಹ ಕೊನಾರ್ಕದಲ್ಲಿರುವಂತಹ ಸೂರ್ಯ ಮಂದಿರ, ಇಲ್ಲಿ ಒಂದು ಚಕ್ರ ಇರ್ತದೆ. ಸೂರ್ಯನ ಕಿರಣ, ಇದಕ್ಕೆ ನಂಬರಿಂಗ್ ಇರ್ತದೆ. ಸೂರ್ಯನ ಕಿರಣ ಚಕ್ರದ ಯಾವ ಒಂದು ಲೈನ್ ಮೇಲೆ ಬೀಳ್ತದೆ ಅಷ್ಟು ಗಂಟೆ ಆಗಿದೆ ಅಂತ ಗೊತ್ತಾಗ್ತದೆ. ಹಾಗೆ ಇನ್ನೊಂದು ಜಯಪುರಂನಲ್ಲಿರುವಂತಹ ಘಟಿಕಾ ಯಂತ್ರಂ, ಇದು ಮೇಷ ವೃಷಭ ಅಂತ ರಾಶಿಗಳ ಪ್ರಕಾರ, ರಾಶಿಗಳ ಒಂದು ಇದನ್ನ ಹಾಕಿರ್ತಾರೆ, ಒಂದು ಏನಂತಾರೆ ಬಿಲ್ಡಿಂಗ್ ತರ ಮಾಡಿರ್ತಾರೆ. ಪ್ರತಿಯೊಂದು ರಾಶಿಗೂ ಒಂದೊಂದು ಬಿಲ್ಡಿಂಗ್ ತರ ಇರುತ್ತೆ. ಸೂರ್ಯನ ಕಿರಣ ಯಾವ ರಾಶಿಯ ಮೇಲೆ ಎಷ್ಟು ಟೈಮಿಗೆ ಬೀಳ್ತದೆ ಅನ್ನುವುದನ್ನ ಇಲ್ಲಿ ರೆಕಗ್ನೈಸ್ ಮಾಡ್ತಾರೆ. ಇದನ್ನೆಲ್ಲ ಒಂದು ಖಗೋಳ ಶಾಸ್ತ್ರಕ್ಕೆ ಅಥವಾ ಜ್ಯೋತಿಷ್ಯ, ನಮ್ಮ ಜಾತಕಗಳನ್ನ ಬರೀಲಿಕ್ಕೆ ಅದಕ್ಕೆಲ್ಲ ಉಪಯೋಗಿಸ್ತಾರೆ. ಇನ್ನು ಮಿಶ್ರ ಯಂತ್ರಂ ಅನ್ನುವಂಥದ್ದು ದೆಹಲಿಯಲ್ಲಿದೆ. ಇದು ಸಹ ಅದೇ ರೀತಿಯ ಉಪಯೋಗಕ್ಕೆ ಟೈಮ್ ಅನ್ನ ನೋಡುವಂಥದ್ದು. ಇದು ಮುಂದೆ ಪ್ರಾತಃ ಸ್ಮರಣಂ, ಬೆಳಿಗ್ಗೆ ಎದ್ದ ತಕ್ಷಣ ಹೇಳುವಂತಹ ಶ್ಲೋಕ. ಕರಾಗ್ರೆ ವಸತೆ ಲಕ್ಷ್ಮೀ ಕರಮಧ್ಯೆ ಸರಸ್ವತಿ ಕರಮೂಲೆ ತು ಗೋವಿಂದ ಪ್ರಭಾತೆ ಕರದರ್ಶನಂ. ಬೆಳಿಗ್ಗೆ ಎದ್ದ ತಕ್ಷಣ ನಮ್ಮ ಪೂರ್ವಿಕರ ಒಂದು ನಂಬಿಕೆ ಏನಂದ್ರೆ, ನಮ್ಮ ಕೈಗಳಲ್ಲಿ ತುದಿಯಲ್ಲಿ ಲಕ್ಷ್ಮಿ, ಮಧ್ಯದಲ್ಲಿ ಸರಸ್ವತಿ, ಹಾಗೆ ಕೊನೆಯಲ್ಲಿ ಗೌರಿ ಇರ್ತಾಳೆ ಎನ್ನುವಂತಹ ಒಂದು 3 ದೇವತೆಗಳು ನಮ್ಮ ಕೈಯಲ್ಲಿ ಇರ್ತಾರೆ ಅನ್ನುವಂತಹ ಒಂದು ಭಾವನೆ ಇದೆ. ಆದ್ದರಿಂದ ಬೆಳಿಗ್ಗೆ ಎದ್ದ ತಕ್ಷಣ ನಮ್ಮ ಕೈಗಳನ್ನು ನೋಡಿಕೊಳ್ಳುವಂಥದ್ದು ಅತ್ಯಂತ ಶ್ರೇಷ್ಠ ಅನ್ನೋ ರೀತಿಯಲ್ಲಿ ಈ ಶ್ಲೋಕವನ್ನ ಮಾಡಿದ್ದಾರೆ. ಇಲ್ಲಿ ಕೆಲವೊಂದು ಮೂಲಗಳಲ್ಲಿ ಗೋವಿಂದ ಬದಲು ಗೌರಿ ಅಂತ ಕೊಡ್ತಾರೆ. ಇಲ್ಲಿ ಕೆಲವರು ಗೋವಿಂದ ಅಂತಲೂ ಹೇಳ್ತಾರೆ. ಹಾಗೆ ಭೂಮಿ ವಂದನ ಅಂದ್ರೆ ಬೆಳಿಗ್ಗೆ ಎದ್ದ ತಕ್ಷಣ ನಾವು ಭೂಮಿ ತಾಯಿಯನ್ನು ದೇವರು ಅಂತ ನೋಡ್ತೀವಿ. ಅರ್ತ್ ದೇವ್ರು ಅಂತ ನೋಡೋದ್ರಿಂದ ನಾವು ಯಾವಾಗ್ಲೂ ಎದ್ದ ನಂತರ ಭೂಮಿಯ ಮೇಲೆ ಓಡಾಡೋದ್ರಿಂದ ಸಾರಿ ಕೇಳುವಂತಹ, ಭೂಮಿ ತಾಯಿಗೆ ಸಾರಿ ಕೇಳುವಂಥದ್ದು, ಹಾಗೆ ನಮಸ್ಕಾರ ಮಾಡುವಂಥದ್ದು. ಸಮುದ್ರ ವಸನೇ ದೇವಿ ಪರ್ವತಸ್ಥನ ಮಂಡಲೆ ವಿಷ್ಣು ಪತ್ನಿ ನಮಸ್ತುಭ್ಯಂ ಪಾದಸ್ಪರ್ಶಂ ಕ್ಷಮಸ್ವಮೇ. ಭೂಮಿ ದೇವಿಗೆ ಹೇಳುವಂತಹ, ಬೆಳಗ್ಗೆ ಎದ್ದ ತಕ್ಷಣ ಕೈಗಳನ್ನ ನೋಡಿ ಈ ಶ್ಲೋಕವನ್ನ ಹೇಳಬೇಕು. ಅದಾದ ನಂತರ ನಾವು ಹಾಸಿಗೆಯಿಂದ ಕೆಳಗೆ ಇಳಿಯುವ ಮೊದಲಿಗೆ ಈ ಶ್ಲೋಕವನ್ನ ಹೇಳಬೇಕು. ಪರಿಯೋಜನಾ ಕಾರ್ಯ. ಸ್ಫೋರಕಪತ್ರೆ ಘಟೀನಾಂ ಚಿತ್ರಾಣಿ ರಚಯಂತು ತೇಷು ವಿವಿಧಾನ್ ರಂಗಾನ್ ಪೂರಯಂತು ಸಂಸ್ಕೃತೇನ ಸಮಯಂ ಚ ಲಿಖಂತು. ಇದು ಅಸೈನ್ಮೆಂಟ್ ತರ ಇರ್ತದೆ. ಒಂದು ಕಾರ್ಡ್ಬೋರ್ಡ್ ಇದರಲ್ಲಿ ಡಿಫ್ರೆಂಟ್ ಕ್ಲಾಕ್ಗಳನ್ನು ಡ್ರಾ ಮಾಡಿ ಅದರಲ್ಲಿ ಬೇರೆ ಬೇರೆ ಕಲರ್ಸ್ಗಳನ್ನು ಹಾಕಿ ಸಮಯಗಳನ್ನು ಬರೆಯುವಂಥದ್ದು. ಮಾತ್ರ ಪಿತ್ರ ಸಹ ಚರ್ಚಾಂ ಕೃತ್ವ ಸ್ವಸ್ಯಾಹ ಅಥವಾ ಸ್ವಸ್ಯ ದಿನಚರ್ಯಾಂ ಸಂಸ್ಕೃತೇನ ಲಿಖಂತು. ಇಲ್ಲಿ ಮೇಲ್ಗಡೆ ನಿಮ್ಮ ದಿನಚರಿಯನ್ನ ಬರೀಲಿಕ್ಕೆ ಕೊಟ್ಟಿದ್ದಾರೆ. ಇದರಲ್ಲಿ ತಾಯಿ ಅಥವಾ ತಂದೆಯ ಜೊತೆ ಚರ್ಚೆ ಮಾಡಿ, ಅವರಲ್ಲಿ ಡಿಸ್ಕಸ್ ಮಾಡಿ ಅವರ ದಿನಚರಿಯನ್ನ, ಯಾರಾದರೂ ಒಬ್ಬರ ದಿನಚರಿಯನ್ನ ಸಂಸ್ಕೃತದಲ್ಲಿ ಬರಿಬೇಕು. ಶಿಷ್ಟಾಚಾರಸ್ಯ ವಿಷಯೇ ಪಂಚಾನಾಂ ಶ್ಲೋಕಾನಾಂ ಸಂಗ್ರಹಂ ಕುರುವಂತು ಸ್ಮರಂತು ಚ. ಶಿಷ್ಟಾಚಾರ ಎಕ್ಸಸೈಸ್ ಅಲ್ಲಿ ಒಂದಿಷ್ಟು ಶಿಷ್ಟಾಚಾರ ಪದಗಳನ್ನು ಕೊಟ್ಟಿದ್ದಾರೆ. ಅದಕ್ಕೆ ರಿಲೇಟೆಡ್ ತುಂಬಾ ಸುಭಾಷಿತಗಳು ಇವೆ. ಇಲ್ಲಿ ಶ್ಲೋಕಗಳು ಅಂದ್ರೆ ಸುಭಾಷಿತದ ರೀತಿಯಲ್ಲೂ ಇದೆ, ದೇವರ ಒಂದು ಸ್ತೋತ್ರಗಳ ರೂಪದಲ್ಲೂ ಇರಬಹುದು. ಅವುಗಳನ್ನ 5 ಶ್ಲೋಕಗಳನ್ನ ಕಲೆಕ್ಟ್ ಮಾಡಿ ಬೈ ಹಾರ್ಟ್ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಕೆಲವೊಂದು ಶ್ಲೋಕಗಳನ್ನ ಕೊಟ್ಟಿದ್ದೇನೆ. ಪರೋಪಕಾರಾಯ ಫಲಂತಿ ವೃಕ್ಷಾಃ ಪರೋಪಕಾರಾಯ ವಹಂತಿ ನದ್ಯಃ ಪರೋಪಕಾರಾಯ ದುಹಂತಿ ಗಾವಃ ಪರೋಪಕಾರಾರ್ಥಂ ಇದಂ ಶರೀರಂ. ಇದು ಪರೋಪಕಾರ ಎಂಬಂತಹ ಶಿಷ್ಟಾಚಾರ, ಬೇರೆಯವರಿಗೆ ಹೆಲ್ಪ್ ಅನ್ನ ಮಾಡುವಂಥದ್ದು, ಅದರ ಬಗ್ಗೆ ಇರುವಂತಹ ಒಂದು ಸುಭಾಷಿತ. ಮಾತೃದೇವೋಭವ, ಪಿತೃದೇವೋಭವ, ಆಚಾರ್ಯ ದೇವೋಭವ, ಅತಿಥಿ ದೇವೋಭವ. ಮಾತೃದೇವೋಭವ, ತಾಯಿ ದೇವರು, ತಂದೆಯೇ ದೇವರು, ಆಚಾರ್ಯರನ್ನು ದೇವರಂತ ಭಾವಿಸು, ಆಚಾರ್ಯ ಅಂದ್ರೆ ಟೀಚರ್, ಅತಿಥಿಯನ್ನು ಸಹ ದೇವರಂತ ಭಾವಿಸು ಅಂತ ಇದು ನಮ್ಮ ವೇದಗಳಲ್ಲಿ ಪುರಾಣಗಳಲ್ಲೆಲ್ಲ ಈ ವಿಷಯಗಳೇ ಬರ್ತವೆ. ಇಲ್ಲಿ ನಾವು 4 ಶಿಷ್ಟಾಚಾರ ಪದಗಳನ್ನ ಕವರ್ ಮಾಡಬಹುದು. ಮಾತೃಪ್ರೇಮ, ಪಿತೃಭಕ್ತಿ, ಗುರುವಂದನ, ಹಾಗೆ ಅತಿಥಿ ಸತ್ಕಾರ.
ಪ್ರಿಯವಾಕ್ಯ ಪ್ರದಾನೇನ ಸರ್ವೇ ತುಷ್ಯಂತಿ ಜಂತವಃ ತಸ್ಮಾತ್ ತದೇವ ವಕ್ತವ್ಯಂ ವಚನೇಕ ದರಿದ್ರತಾ. ಇದು ಪ್ರಿಯವಚನಂ ಎನ್ನುವ ಶಿಷ್ಟಾಚಾರ ಪದ ಇದೆಯಲ್ಲ, ಅದಕ್ಕೆ ರಿಲೇಟೆಡ್ ಇದನ್ನ ಹೇಳ್ಬೋದು. ಪ್ರಿಯವಾಕ್ಯ ನಾವು ಒಂದು ಚೆನ್ನಾಗಿ ಮಾತನಾಡೋದ್ರಿಂದ ಬೇರೆ ಪ್ರಾಣಿಗಳು ಸಹ ಖುಷಿ ಪಡ್ತವೆ. ಈಗ ನಾವು ಹಸುಗಳು ಅಥವಾ ನಾಯಿ ಬೆಕ್ಕುಗಳನ್ನ ಪ್ರೀತಿಯಿಂದ ಕರೆದಾಗ ಖುಷಿ ಪಡ್ತವೆ. ಹಾಗೆ ಮನುಷ್ಯರಿಗೂ ಅದೇ ರೀತಿ ಇಷ್ಟ ಆಗ್ತದೆ. ಆದ್ರಿಂದ ಎಲ್ಲರಲ್ಲೂ ಪ್ರೀತಿಯಿಂದ ಮಾತನಾಡಿಸೋಣ. ವಚನೇಕಾದರಿದ್ರತ, ಮಾತಿಗೆ ಏನಾದ್ರೂ ಬರ ಇದೆಯಾ ಅಂತ ಕೇಳ್ತಾ ಇದ್ದಾರೆ. ಸತ್ಯ ಕಥನಂ ಅನ್ನುವಂಥ ಒಂದು ಶಿಷ್ಟಾಚಾರ ಪದಕ್ಕೆ ಸತ್ಯಂ ಬ್ರೂಯಾತ್ ಪ್ರಿಯಂ ಬ್ರೂಯಾತ್ ನ ಬ್ರೂಯಾತ್ ಸತ್ಯಂ ಅಪ್ರಿಯಂ ಪ್ರಿಯಂ ಚ ನಾನೃತಂ ಬ್ರೂಯಾತ್ ಏಷ ಧರ್ಮ ಸನಾತನಃ. ಸತ್ಯವನ್ನೇ ಹೇಳಬೇಕು ಯಾವಾಗಲೂ ಎನ್ನುವಂತಹ ಒಂದು ಅರ್ಥವನ್ನು ಕೊಡುವ ಸುಭಾಷಿತ ಇದು. ಮುಂದೆ ವೃದ್ಧ ಸೇವಾ ಅಂತ ಒಂದು ವಿಷಯ ಬಂತು, ಶಿಷ್ಟಾಚಾರ. ಅದಕ್ಕೆ ರಿಲೇಟೆಡ್ ಅಭಿವಾದನಶೀಲಸ್ಯ ನಿತ್ಯಂ ವೃದ್ಧೋಪಸೇವಿನಃ ಚತ್ವಾರಿ ತಸ್ಯ ವರ್ಧಂತೆ ಆಯುರ್ವಿದ್ಯಾ ಯಶೋಧನಂ. ಯಾರು ಯಾವಾಗಲೂ ಹಿರಿಯರನ್ನ ಜ್ಯೇಷ್ಠರಿಗೆ ಆದರಂ, ಜ್ಯೇಷ್ಠಸ್ಯ ಆದರಂ ಅಂತ ಇನ್ನೊಂದು ಶಿಷ್ಟಾಚಾರ ಪದನು ಬಂತು ಹಿಂದೆ, ಅದಕ್ಕೂ ಇದು ಬರ್ತದೆ. ದೊಡ್ಡವರಿಗೆ ಆದರವನ್ನ ತೋರಿಸುವಂಥದ್ದು, ಎಲ್ಲರಿಗೂ ನಮಸ್ಕಾರವನ್ನ ಮಾಡುವಂಥದ್ದು, ಹಾಗೆ ನಿತ್ಯವೂ ಹಿರಿಯರ ಸೇವೆಯನ್ನ ಮಾಡುವಂಥದ್ದು, ಅವರಿಗೆ ಹೆಲ್ಪ್ ಅನ್ನ ಮಾಡುವಂಥದ್ದು. ಮನೆಯಲ್ಲಿ ಯಾರಾದರೂ ಹಿರಿಯರಿದ್ರೆ ಅವರಿಗೆ ಹೆಲ್ಪ್ ಅನ್ನ ಮಾಡುವಂಥದ್ದು. ಅವರ ಆಯಸ್ಸು, ವಿದ್ಯೆ, ನಾಲೆಡ್ಜ್, ಯಶಃ ಅಂದ್ರೆ ಕೀರ್ತಿ, ಧನ, ಸಂಪತ್ತು ಇವೆಲ್ಲ ಜಾಸ್ತಿ ಆಗ್ತವೆ ಅಂತ ಒಟ್ಟು 6 ಸುಭಾಷಿತಗಳು ಇದೆ ಇದರಲ್ಲಿ. ಇವಿಷ್ಟು ಈ ಚಾಪ್ಟರ್ ಅಲ್ಲಿ ಬರುವಂತಹ ಎಕ್ಸಸೈಸ್. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ಯಾರಿಗಾದ್ರೂ ಉಪಯೋಗ ಆಗುತ್ತೆ ಅಂತ ಅನಿಸಿದ್ರೆ ಶೇರ್ ಮಾಡಿ. ಇನ್ನು ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.